ಕುತೂಹಲ, ಹಾಗೆ ನೀವು ಅಂದ್ಕೊಳ್ಬೋದು ಕ್ರೇಜಿಯೆಸ್ಟ್ ಅಂತ ಅಂದ್ಕೊಳ್ಬೋದು, ಕ್ರೇಜಿ ಕ್ವಶನ್ ಅಂತ. ಯಾವಾಗಾದ್ರೂ ನೀವು ಏರ್ಫೋರ್ಸಲ್ಲಿ ಇರುವಾಗ ಸಾಕಪ್ಪ ಸಾಕು, ಇವರ ಈ ಟ್ರೈನಿಂಗು ಸಾಕು, ಇವ್ರು ಕೊಡೋ ಕಾಟಗಳು ಸಾಕು ಅಂತ ಅನ್ಸಿದ್ಯಾ? ಖಂಡಿತ ಅನಿಸಿದೆ. ನಾನು ಆ್ಯಕ್ಚುಲಿ ನವೋದಯ ವಿದ್ಯಾಲಯದಲ್ಲಿ ಓದಿ, ಅಲ್ಲಿ ಕೂಡ ನಮಗೆ 11ನೇ ವರ್ಷದಿಂದನೇ PT ಪರೇಡ್ ಮಾಡೋದು, ಬ್ಯಾಂಡು ಎಲ್ಲದೂ ಇತ್ತು. ಇಟ್ ವಾಸ್ ನಾಟ್ ಅ ನ್ಯೂ ಥಿಂಗ್ ಫಾರ್ ಮೀ, ಬಟ್ ಐ ವಾಸ್ ವೆರಿ ಲೇಸಿ. ನಾನು ಈಗಲೂ ಲೇಸಿ ಅಂತಲೇ ಹೇಳ್ತೀನಿ. ನನಗೆ ಸ್ಪೋರ್ಟ್ಸಲ್ಲಿ ಯಾವತ್ತೂ ಇಂಟ್ರೆಸ್ಟ್ ಇರಲಿಲ್ಲ. ಇದ್ದಿದ್ದು ಓನ್ಲಿ ಇಂಡೋರ್ ಗೇಮ್ಸ್, ಚೆಸ್ನಲ್ಲಿ ನನಗೆ ಇಂಟ್ರೆಸ್ಟ್ ಇದೆ. ಅದು ಬಿಟ್ಟು ಹೊರಗೆ ಬಿಸಿಲಿನಲ್ಲಿ ಹೋಗುವಂಥ ಯಾವ ಆ್ಯಕ್ಟಿವಿಟೀಸಲ್ಲೂ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಇನಿಷಿಯಲಿ ಫಿಸಿಕಲ್ ಟ್ರೈನಿಂಗ್ ಏನಿದೆ ಅದು ನಾವು 10 ಕಿಲೋಮೀಟ್ರ್ ತನಕ ಓಡಬೇಕಾಗಿತ್ತು, ನಾಟ್ ವಾಕಿಂಗ್, ರನ್ನಿಂಗ್ ಇತ್ತು. ಅದನ್ನು ಕೂಡ ನಾವು ಯಾರು ಮುಗಿಸ್ತಾರೋ ಅದನ್ನು ಪೂರೈಸದೇ ಇದ್ದವರಿಗೆ ಹೊರಗಡೆ ಹೋಗೋಕ್ಕೆ ಅವಕಾಶ ಇರಲಿಲ್ಲ. ಶನಿವಾರ ಭಾನುವಾರ ಹೋಗೋ ಇದಕ್ಕೆ ಅದನ್ನು ತೀರಿಸಿದ್ರೆ ಮಾತ್ರನೇ ಅವಕಾಶ ಇತ್ತು. ಸೊ ಐ ಡಿಡ್ ದಟ್. ಅಂದರೆ ಪಾಯಿಂಟ್ ಈಸ್, ವೆನ್ ಇಟ್ ಈಸ್ ಕಂಪಲ್ಸರಿ, ವೆನ್ ಇಟ್ ಈಸ್ ರಿಕ್ವೈರ್ಮೆಂಟ್, ಫಿಸಿಕಲ್ ಫಿಟ್ನೆಸ್ ಈಸ್ ನಾಟ್ ಆನ್ ಆಪ್ಷನ್. ನಾವು ಕಲ್ತ್ಕೊಂಡ್ವಿ ಅದನ್ನು. ನಾನೇ ಮಾಡಿದೆ ಅಂತಂದಾಗ ಯಾರು ಬೇಕಾದರೂ ಮಾಡಬಹುದು ಅನ್ನುವಂಥ ಒಂದು ನನಗೆ ನಂಬಿಕೆ ಬಂತು. ಆ ಟೈಮಲ್ಲಿ ಸುಮಾರು ಸಲ ಅನಿಸಿದೆ. ಮತ್ತು ಊಟ ಎಲ್ಲ ಅಲ್ಲಿ ಎಲ್ಲದಕ್ಕೂ ಪನ್ನೀರು, ಆಮೇಲೆ ಬರೀ ಚಪಾತಿ ಅವು ಎಮ್ಮೆ ಚರ್ಮ ಇದ್ದಂಗೆ ಇರ್ತಿದ್ವು. ಊಟ ತಿಂಡಿಲಿ ತುಂಬ ನನಗೆ ಚಿಕ್ಕವಳಿದ್ದಾಗಿನೂ ಹಾಸ್ಟ್ಲಿಗೆ ಕೊಟ್ಟೋದ್ನಲ್ಲ, ಈಗಲೂ ಅನಿಸುತ್ತೆ ನಾನು ಅದರಲ್ಲಿ ತುಂಬ ಒಂದು ನನಗೆ ರುಚಿಯಾದ ಊಟ ತಿನ್ನೋದು ನನ್ನ ಹಣೆಯಲ್ಲಿ ಬರ್ದೇ ಇಲ್ವೇನೋ ಅನ್ನೋ ಮಟ್ಟಿಗೆ ಕೂಡ. ಸೊ ಅಂಥ ಸಂದರ್ಭಗಳಲ್ಲಿ, ಆಮೇಲೆ ಊರಲ್ಲಿ ಕಸಿನ್ಸ್ ಮದುವೆ, ಇನ್ಯಾರ್ದೋ ಒಂದು ಮುಂಜಿಗಳು, ಏನಾರೋ ಒಂದು ಸ್ಕೂಲ್ ಕಾಲೇಜು ಗೆಟ್ ಟುಗೆದರ್, ಆ ಥರದ್ದೆಲ್ಲ ಸನ್ನಿವೇಶಗಳಲ್ಲೂ ನನಗೆ ಹೋಗೋಕೆ ಆಗ್ತಿರ್ಲಿಲ್ಲ. ಅಂಥ ಸಂದರ್ಭಗಳಲ್ಲೆಲ್ಲ ನಾನು ಮಿಸ್ ಮಾಡ್ಕೊಳ್ತಿದ್ದೆ. ಯಾಕಾದರೂ ಸೇರ್ಕೊಂಡಪ್ಪ ಅಂತ, ಲೈಕ್ ಫಾರ್ ಡೇಸ್ ಟುಗೆದರ್ ಯು ಡೋಂಟ್ ಹ್ಯಾವ್ ಎನಿಬಡಿ ಟು ಟಾಕ್ ಟು. ಆ ಥರದ್ದೆಲ್ಲ ಸನ್ನಿವೇಶಗಳಲ್ಲಿ ಬಿಡಬೇಕು ಅಂತ ಅನಿಸಿದ್ದಿದೆ, ಆದರೆ ಬಿಡಲಿಲ್ಲ. ನಾನು ಲೈಕ್ ನವೋದಯ ಸೇರ್ಕೊಂಡಾಗ್ಲೂ ಅಷ್ಟೇ, ಅಮ್ಮ ಬೇಕು, ಮನೆಗೆ ಹೋಗ್ಬೇಕು ಅಂತ ನಾವು ಸೇರ್ಕೊಂಡಾಗಿದ್ದ ಬಿಡೋದಿನ ತನಕ ಅಳ್ತಾನೆ ಇದ್ವಿ. ಹಂಗೆ 7 ವರ್ಷ ಪೂರೈಸಿದೆ. ಅದೇ ರೀತಿ ಇಲ್ಲಿ ಕೂಡ 6 ವರ್ಷ ಪೂರೈಸಿದೆ ನಾನು. ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಇಟ್. ಒಂದು ಟೈಮ್ ಇತ್ತು ಏನಂತ ಹೇಳಿದ್ರೆ, ನಮ್ಮಲ್ಲಿರುವಂತಹ ಎಲ್ಲ ಟೆಕ್ನಾಲಜೀಸ್ಗಳು ಎಲ್ಲ ಅನ್ನೋದಕ್ಕಿಂತ ಹೆಚ್ಚಿನ ಟೆಕ್ನಾಲಜೀಸ್ಗಳು ನಾವು ಅಮೇರಿಕಾದಿಂದ, ರಷ್ಯಾದಿಂದ ಆಗಿರಬಹುದು, ಇಸ್ರೇಲ್, ಹಾಗೆ ಬೇರೆ ಬೇರೆ ಕಡೆಯಿಂದ ನಾವು ತೆಗೆದುಕೊಳ್ತಾ ಇದ್ವಿ. ಈಗ ನರೇಂದ್ರ ಮೋದಿ ಅಥವಾ ಅವರ ಒಂದು ಕಾಲಘಟ್ಟದಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಆತ್ಮನಿರ್ಭರ ಭಾರತ, ಮೇಕ್ ಇನ್ ಇಂಡಿಯಾ ಅನ್ನೋದ್ರ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಲಿಕ್ಕೆ ಪ್ರಾರಂಭಿಸಿದ್ರು. ಅದನ್ನು ನೋಡಿದ್ರೆ ಮೊನ್ನೆ ಏರೋ ಇಂಡಿಯಾದಲ್ಲೂ ಸಹ ನಾವು ನೋಡಬಹುದು ಎಷ್ಟೋ ಟೆಕ್ನಾಲಜಿಗಳು, ಅಂದರೆ ಇಂಡಿಯನ್ ಪೆವಿಲಿಯನ್ ಅನ್ನುವಂತಹ ಒಂದು ಕಾನ್ಸೆಪ್ಟಲ್ಲಿ ಅಲ್ಲಿ ಬೇರೆ ಬೇರೆ ರೀತಿಯಾದಂತಹ ಟೆಕ್ನಾಲಜೀಸ್ಗಳಾಗಿತ್ತು. ಆಮೇಲೆ ಬೇರೆ ಬೇರೆ ರೀತಿಯ ವೆಪನ್ಸ್ಗಳಿದ್ವು, ಆ್ಯಂಟಿ ಡ್ರೋನ್ ಸಿಸ್ಟಮ್ ಆಗಿರಬಹುದು. ಇದೆಲ್ಲವನ್ನು ನೋಡುವಾಗ ನಮ್ಮ ಇಂಡಿಯಾ ಅಚೀವ್ ಮಾಡಿದೆ ಅಂತ ಅನಿಸುತ್ತಾ? ಜೊತೆಗೆ ಏನಂತ ಹೇಳ್ತಾರೆ, ಭಾರತ ತಟಸ್ಥ, ನಾವು ನಮ್ಮ ಬುಡಕ್ಕೆ ಕೈ ಹಾಕದೇ ಇದ್ರೆ ಅಥವಾ ನಮ್ಮನ್ನು ಜಗಳಕ್ಕೆ ಕರೆಯದೇ ಇದ್ರೆ ನಾವು ಹೋಗಲ್ಲ ಅಂತ ಹೇಳುತ್ತೆ. ಭಾರತ ಹಿಂಗೆ ಹೇಳೋ ಭಾರತಕ್ಕೆ ಇಷ್ಟೆಲ್ಲ, ಕೆಲವೊಮ್ಮೆ ಅನಿಸುತ್ತೆ ಸಾಮಾನ್ಯ ಜನರಿಗೆ, ಹಿಂಗೆ ಹೇಳೋ ಭಾರತಕ್ಕೆ ಇಷ್ಟೆಲ್ಲ ಟೆಕ್ನಾಲಜೀಸ್ ಬೇಕಾ? ಸುಮ್ಮನೆ ಬರೀ ಪಾಕಿಸ್ತಾನ, ಚೀನಾ ಅಂತ ಹೇಳ್ತಾ ಇರುತ್ತೆ, ಬೇಕಾ ಇದೆಲ್ಲ ಅಂತ ಹೇಳಿಬಿಟ್ಟು ಒಂದು ಪ್ರಶ್ನೆ ಬರುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಇಂಟ್ರೆಸ್ಟಿಂಗ್ ಕ್ವೆಶನ್ನು. ಇಲ್ಲಿ ಏನಾಗಿದೆ ಅಂತಂದರೆ, ಈಗ ನಮಗೆ ಅಗತ್ಯ ಬೀಳೋ ತನಕ ನಾವು ಎಚ್ಚೆತ್ಕೊಳ್ಳಲ್ಲ. ನಾವು ಯುದ್ಧ ರಂಗಕ್ಕೆ ಫೀಲ್ಡಿಗೆ ಇಳಿಯೋ ತನಕ ನಮ್ಮ ಶಕ್ತಿ ಏನಿದೆ, ನಮ್ಮ ಕೆಪಬಿಲಿಟಿ ಏನು ಅಂತ ಕೂಡ ನಮಗೆ ಗೊತ್ತಿರೋದಿಲ್ಲ, ಮತ್ತು ನಾವು ಪ್ರಿಪೇರ್ಡ್ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಹಂಗೆ ನೋಡಿದ್ರೆ ಭಾರತ ಇದುವರೆಗೂ ನಾವಾಗೇ ಯಾರ ಮೇಲೂ ಜಗಳಕ್ಕೆ ಹೋಗಿಲ್ಲ, ಯಾರ ಮೇಲೂ ಯುದ್ಧಕ್ಕೆ ಹೋಗಿಲ್ಲ. ಆದರೆ ನಮ್ಮನ್ನು ಕೆಣ್ಕೊಂಡು ಬರುವಾಗ ನಾವು ಸೈಲೆಂಟಾಗಿ ಇರೋಕ್ಕಾಗೋದಿಲ್ಲ. ಆಲ್ರೆಡಿ ಚೀನಾ ಒಂದ್ಸಲ ತೋರಿಸಿದೆ 1960 ಸರ್ಪ್ರೈಸ್ ಅಟ್ಯಾಕ್ ಮಾಡಿ. ಆಮೇಲೆ ಇವಾಗಂತೂ ಶ್ರೀಲಂಕಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾ, ಬರ್ಮಾ, ಎಲ್ಲರ ಕಡೆಯಿಂದನೂ ಒಂದಲ್ಲ ಒಂದು ರೀತಿ ಥ್ರೆಟ್ ಇದ್ದೇ ಇದೆ. ಇಲ್ಲಿ ಇನ್ನೊಂದು ಏನಾಗ್ತಾ ಇದೆ ಅಂತಂದರೆ, ವಿ ಯೂಸ್ ಒನ್ ವರ್ಡ್ ಕಾಲ್ಡ್ ಡಿಟರೆನ್ಸ್. ಅಂದರೆ ಇವಾಗ ನನ್ನ ಹತ್ರ ಈ ಥರ ಆಯುಧಗಳಿದೆ ಅಂದ್ಬಿಟ್ಟು ನಾನು ತೋರಿಸ್ತಾ ಇದ್ದರೆ, ಅಟ್ಯಾಕ್ ಮಾಡುವಂಥ ದೇಶಕ್ಕೆ, ಅವ್ರಿಗೆ ಎನಿಮಿ ಕಂಟ್ರೀಸ್ಗೆ ಒಂದು ಹೆದರಿಕೆ ಹುಟ್ಟತ್ತೆ. ಓಕೆ, ಅವ್ರ ಹತ್ರನೂ ನ್ಯೂಕ್ಲಿಯರ್ ಬಾಂಬ್ ಇದೆಯಂತೆ, ಅವ್ರ ಹತ್ರನೂ ಈ ಥರದ್ದು ಇದೆಯಂತೆ, ಸೊ ಬೇಡ, ಯಾಕೆ ಅಟ್ಯಾಕ್ ಮಾಡೋದು ಅನ್ನೋ ಥರ ಒಂದಿರುತ್ತೆ. ಸೊ ಮೋಸ್ಟ್ ಆಫ್ ದ ಎಕ್ವಿಪ್ಮೆಂಟ್ಸ್ ದಟ್ ವಿ ಹ್ಯಾವ್, ಮೋಸ್ಟ್ ಆಫ್ ದ ವೆಪನ್ಸ್ ದಟ್ ವಿ ಹ್ಯಾವ್, it is, one is for deterrence and second is for to become a strong, to modernize the present systems. ಇವಾಗಲೂ ನಮ್ಮ ಹತ್ರ, ನಾನು ಹೇಳಿದ್ನಲ್ವ, ನಾನು ಕೆಲಸ ಮಾಡ್ತಿದ್ದಾಗ 2001-2 ಆ ಟೈಮಲ್ಲಿ ಕೂಡ ನಮ್ಮ ಹತ್ರ ಇದ್ದಿದ್ದು ರಡಾರು, ಅದರದ್ದು ಒಂದು ಕಂಪ್ಯೂಟರ್ ಈ ರೂಮ್ನಷ್ಟು ದೊಡ್ಡದಿತ್ತು. ಅಷ್ಟು
ದೊಡ್ಡ ದೊಡ್ಡ ಸಿಸ್ಟಮ್ಸ್ ಇದ್ವು. ಇವಾಗೆಲ್ಲ ಕಾಂಪ್ಯಾಕ್ಟ್ ಆಗ್ತಾ ಇದೆ. ಇವಾಗ ಕಾಂಪ್ಯಾಕ್ಟ್ ಆಗೋದ್ರಿಂದ ಅಡ್ವಾಂಟೇಜ್ ಏನಂತಂದರೆ, ನಾನು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಅದನ್ನು ಮೊಬೈಲ್ ಮಾಡ್ಬೋದು. ಇವಾಗ ಸೂಪರ್ ಪವರ್ ಅಂತ ನಾವು ಯಾವ್ದು ಕಂಟ್ರಿ ಹೇಳ್ತೀವಿ ಅಂದರೆ, ದ್ಯಾಟ್ ಕಂಟ್ರಿ ವಿಚ್ ಕ್ಯಾನ್ ಡಿಪ್ಲಾಯ್ ಇಟ್ಸ್ ವೆಪನ್ಸ್ ಆರ್ ಇಟ್ಸ್ ಡಿಫೆನ್ಸ್ ಫೋರ್ಸಸ್ ಅಟ್ ಎನಿ ಪಾರ್ಟ್ ಆಫ್ ವರ್ಲ್ಡ್ ಅಟ್ ಎನಿ ಟೈಮ್. ಆ ಥರದ್ದೊಂದು ಕೇಪಬಿಲಿಟಿ ಇರೋದು ಇವಾಗ ಸದ್ಯಕ್ಕೆ ಅಮೇರಿಕಾಗಷ್ಟೇ ಅಂತ ನಾವು ಹೇಳ್ತೀವಿ. ಬೇರೆ ಎಲ್ಲದಕ್ಕೂ ಏನಾದ್ರು ಒಂದೊಂದು ರಿಸ್ಟ್ರಿಕ್ಷನ್ಸ್ ಇದ್ದೇ ಇರುತ್ತೆ. ಎಲ್ಲಾದ್ರ ಮೇಲೂ ನಾವು ಹೋಗಿ ಅಲ್ಲಿ ನಮ್ಮ ಒಂದು ಬೇಸ್ನ ಹಾಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೋಸ್ಕರ ಈಗ ಎಷ್ಟು ಕಾಂಪ್ಯಾಕ್ಟ್ ಎಲ್ಲದೂ ಇದ್ದ ವೆಪನ್ಗಳು ಅಂತಲೇ ಅಲ್ಲ, ಯಾವುದೇ ಒಂದು ಟೆಕ್ನಾಲಜಿನ ನೀವು ತಗೊಳ್ಳಿ, ಅದು ಚಿಕ್ಕದಾಗ್ತಾ ಬಂದಂಗೆಲ್ಲ ಅದ್ರದ್ದಕ್ಕೆ ಬೆಲೆನೂ ಜಾಸ್ತಿ, ಉಪಯೋಗನೂ ಜಾಸ್ತಿ, ಆಮೇಲೆ ಅದ್ರದ್ದು ಫೀಚರ್ಸು ಏನಿರುತ್ತೆ ಅದನ್ನ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ಬಳಸ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್ ಮೊಬೈಲಲ್ಲಿರೋ ಸ್ಮಾರ್ಟ್ಫೋನನ್ನೇ ತೊಗೊಳ್ಳಿ. ಮುಂಚೆ ದೊಡ್ಡ ಕ್ಯಾಮ್ರಾಗಳು ಹೊತ್ಕೊಂಡು ಹೋಗಿ ಅದಕ್ಕೆ ಟ್ರೈಪಾಡ್ ಇಟ್ಟು ಅವೆಲ್ಲ ಮಾಡಬೇಕು. ರಿಯಲ್ ಫೋಟೋಗ್ರಾಫರ್ ಅಂದರೆ ಅವನೇ ಅನ್ನೋಂಗಾಗಿತ್ತು. ಆದರೆ ಈಗ ಯಾರ ಹತ್ರ ಸ್ಮಾರ್ಟ್ಫೋನ್ ಇದೆ, ಎವ್ರಿಬಡಿ ಈಸ್ ಅ ಫೋಟೋಗ್ರಾಫರ್. ಸೊ ವಿ ಗೆಟ್ ಟು ಎಕ್ಸ್ಪ್ಲೋರ್ ಫೀಚರ್ಸ್ ಆಫ್ ಟೆಕ್ನಾಲಜಿ. ಸೊ ಆತ್ಮನಿರ್ಭರತೆಗೆ ಬಂದಾಗ ನಮ್ಮ ಹತ್ರ ಇಂಡಿಯಾ ತುಂಬಾ ಇನ್ವೆಸ್ಟ್ ಮಾಡುತ್ತೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ. ನಮ್ಮ ಹತ್ರ ಇರುವ DRDO ಇರ್ಬೋದು, HAL, NAL, ತುಂಬ ಆರ್ಗನೈಸೇಷನ್ಸ್ ಇದ್ದಾವೆ, ಸೆಂಟ್ರಲ್ ಗೌರ್ಮೆಂಟು ಮತ್ತು ಇವನ್ ಸ್ಟೇಟ್ ಗೌರ್ಮೆಂಟಿಂದನೂ ಕೂಡ ಇದ್ದಾವೆ. ಆದರೆ ಅನ್ಫಾರ್ಚುನೇಟ್ಲಿ ನಾವು ಬಯಸಿದಂತಹ ಔಟ್ಪುಟ್ ಅಟ್ ದ ಸ್ಪೀಡ್ ಬರ್ತಾ ಇಲ್ಲ ಇನ್ನೂ. ಇದಕ್ಕೆ ಏನಾಗುತ್ತೆ, ಮೋಸ್ಟ್ ಆಫ್ ದ ಟೆಕ್ನಾಲಜಿ ಇರ್ಬೋದು, ನಾವು ಯಾವುದೇ ಒಂದು ವಸ್ತುನ ಬೇರೆ ಕಂಟ್ರಿಯಿಂದ ತೊಗೊಂಡಾಗ ಅವರು ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡೋದಿಲ್ಲ ಬಹುತೇಕ. ಕೆಲವೊಂದು ಕಂಟ್ರೀಸ್ ಅಂತೂ ಇನ್ಕ್ಲೂಡಿಂಗ್ ಅಮೇರಿಕಾ, ನಮಗಿಂಥದ್ದೊಂದು ಸ್ಯಾಟಲೈಟ್ ಬೇಕು ಅಂತ ಹೇಳಿದ್ರೆ ಅವ್ರು ನಮ್ಮ ಹತ್ರ ಇದೆ ಅಂತ ಕೂಡ ಉಸಿರು ಬಿಡಲ್ಲ. ಯಾರೂ ಅದಕ್ಕೆ ಇಂಟ್ರೆಸ್ಟೇ ತೋರಿಸಲ್ಲ, ಟೆಂಡರ್ಗೆ ರಿಪ್ಲೈನೇ ಮಾಡೋದಿಲ್ಲ. ಯಾಕಂದರೆ ಅವ್ರ ಹತ್ರ ಇರುವಂಥ ಟೆಕ್ನಾಲಜಿ ಅವ್ರದ್ದಷ್ಟೇ ಆಗಿರಬೇಕು, ಬೇರೆಯವ್ರ ಕೈಗೆ ಸಿಗಬಾರ್ದು, ಅವಾಗ ನನ್ನ ಶಕ್ತಿ ಜಾಸ್ತಿ ಆಗುತ್ತೆ ಅನ್ನುವಂಥ ಒಂದು ಥಾಟ್ ಪ್ರೊಸೆಸ್ ಇರುತ್ತೆ. ಎರಡನೇದಾಗಿ ಅವರು ಈಗ ಆಲ್ರೆಡಿ ಮ್ಯಾನುಫ್ಯಾಕ್ಚರ್ ಮಾಡಿರುವಂಥ ಒಂದು ಫೈಟರ್ ಜೆಟ್ ಇರ್ಬೋದು, ಒಂದು ಮಿಸೈಲ್ ಇರ್ಬೋದು, ಅದನ್ನು ಅವ್ರು ಏನು ಮಾಡ್ತಾರೆ, ಇವಾಗ ಪಾಕಿಸ್ತಾನಕ್ಕೆ ಕೊಟ್ಬಿಟ್ಟು ನೋಡಿ ಅವ್ರ ಹತ್ರ ಪಾಕಿಸ್ತಾನ ಹತ್ರ F-16 ಇದೆ, ನಿಮ್ಮ ಹತ್ರ ಇಲ್ವಲ್ಲ ಅಂತ ಹೇಳಿದಾಗ ನಮಗೆ ಆಬ್ವಿಯಸ್ಲಿ ನಮಗೆ ಚಿಂತೆ ಆಗುತ್ತೆ. ಅವಾಗ ನಾವೇನು ಮಾಡ್ತೀವಿ, ನಾವು F-16 ಕೊಂಡ್ಕೊಳ್ಳೋಕ್ಕೆ ಆಸಕ್ತಿ ತೋರಿಸ್ತೀವಿ. ಅದೇ ಅವ್ರಿಗೆ ಬೇಕಾಗಿರೋದು. ಸೊ ನಮಗೆ ಅವಶ್ಯಕತೆ ಇರಲಿ ಬಿಡಲಿ, ನಾವು ತಗೋಬೇಕು, ನಾವು ಅವರ ಎಕಾನಮಿಗೆ ಕಂಟ್ರಿಬ್ಯೂಟ್ ಮಾಡಲೇಬೇಕು. ಅದಕ್ಕೆ ನಾವು ನಮ್ಮ ಹಣದ ಒಂದು ಮೇಜರ್ ಪೋರ್ಷನನ್ನು ನಾವು ಇವತ್ತು ಡಿಫೆನ್ಸ್ಗೆ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಒಂದು ಡೆವಲಪಿಂಗ್ ಕಂಟ್ರಿಯಾಗಿ ಭಾರತಕ್ಕೆ ಇದು ತುಂಬ ದೊಡ್ಡ ಹೊರೆ. ಹಾಗಾಗಿ ಹೆಚ್ಚಿನ ಈಗ ಒಂದು ಪ್ರತಿಭಾ ಪಲಾಯನ ಅಂತ ಒಂದು ಏನು ಹೇಳ್ತೀವಿ, ನಮ್ಮ ಭಾರತೀಯರು ತುಂಬ ಜನ ಹೊರಗಿನ ದೇಶಗಳಿಗೆ ಹೋಗಿ ಅವ್ರಿಗೋಸ್ಕರ ದುಡಿತಾ ಇದ್ದಾರೆ. ಅದರಲ್ಲಿ ಇವತ್ತೆಲ್ಲ ನಾಳೆ ಐ ಆಮ್ ಹೋಪ್ಫುಲ್ ಅವರು ವಾಪಸ್ ಬರ್ತಾರೆ, ಬಂದು ನಮಗೆ ಒಂದು ಟೆಕ್ನಾಲಜಿಯನ್ನು ಬಳಸಿ ನಾವು ಆತ್ಮನಿರ್ಭರ ಆಗೋ ಹಾಗೆ ಬಳಸಲಿ ಅಂತ ಮಾಡಲಿ ಅಂತ ನಾನು ಕೂಡ ಆಶಿಸ್ತೇನೆ. ಬಟ್ ಇದು ಅಷ್ಟು ಸುಲಭವಾಗಿ ಆಗುವಂಥದ್ದಲ್ಲ. ಇದರಿಂದ ತುಂಬ ರಾಜಕಾರಣ ಇರುತ್ತೆ. ನಮ್ಮವರೇ ಈಗ ನಮಗೆ ನಮ್ಮ ಶಕ್ತಿನೇ ಗೊತ್ತಿರಲ್ಲ, ನಮ್ಮ ಕೇಪಬಿಲಿಟೀಸ್ ಗೊತ್ತಿರಲ್ಲ, ಮತ್ತು ಪ್ರಿಯಾರಿಟೈಸು. ಇವಾಗ ಭಾರತದಂಥ ದೇಶದಲ್ಲಿ ಇಷ್ಟು ನಿರುದ್ಯೋಗ ಸಮಸ್ಯೆ ಇದೆ, ಇಷ್ಟೊಂದು ಪಾಪ್ಯುಲೇಷನ್ ಇದೆ. ನೀವು ಯಾವುದೇ ಇನ್ಫ್ರಾಸ್ಟ್ರಕ್ಚರು, ಹೊಸ ರೋಡು, ಹೊಸ ಬ್ರಿಡ್ಜ್ ಕಟ್ಟಿದ್ರೂ ವಿದಿನ್ 1 year ಅದು ಹಾಳಾಗೋಗಿರುತ್ತೆ. ಅಷ್ಟು ಜನ ಇದ್ದೀವಿ, ಅಷ್ಟು ಉಪಯೋಗಿಸ್ತೀವಿ ಅದನ್ನು. ಆಮೇಲೆ ಒಂದು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಈಗ ರೋಡ್ ಪಕ್ಕದಲ್ಲಿ ನೋಡಿದ್ರೆ ಹೋಗಿ ಆ ಡೆಬ್ರಿಸ್ ಎಲ್ಲ ತೊಗೊಂಬಂದು ಸುರಿದಿರ್ತಾರೆ, ಕಸ ಸುರಿದಿರ್ತಾರೆ. ನಮಗೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ನ ಚೆನ್ನಾಗಿ ಇಟ್ಕೋಬೇಕು ಅನ್ನೋ ಸೆನ್ಸ್ ಇಲ್ಲ. ಇದೆಲ್ಲ ಇರುವಂಥ ಇಂಥ ಮೇಜರ್ ಚಾಲೆಂಜಸ್ ಮಧ್ಯೆ ನಾವು ಡಿಫೆನ್ಸ್ಗೋಸ್ಕರ ಖರ್ಚು ಮಾಡೋದು ತುಂಬಾ ಕಷ್ಟ. ಪ್ರಿಯಾರಿಟಿ ಅಂತ ನಾವೇನು ಹೇಳ್ತೀವಿ, ಇವಾಗ ನೀವು ಗಮನಿಸಿರ್ಬೋದು, ಚಂದ್ರಯಾನಕ್ಕೆ ಇನ್ವೆಸ್ಟ್ ಮಾಡಿದಾಗ ಎಷ್ಟೋ ಜನ ಹೇಳಿದ್ರು ನಾವು ಉಣ್ಣಕ್ಕೆ ಗತಿ ಇಲ್ಲ, ಇದಕ್ಕೆ ಯಾಕೆ ದುಡ್ಡು ಖರ್ಚು ಮಾಡಬೇಕು ಅಂತ. ಈ ರೀತಿ ತುಂಬ ಫ್ಯಾಕ್ಟರ್ಸು ಇದೆ, ಬಿಕಾಸ್ ಆಫ್ ವಿಚ್ ವಿ ಆರ್ ಸ್ಟಿಲ್ ರಿಲೈಯಿಂಗ್ ಆನ್ ಅದರ್ ಕಂಟ್ರೀಸ್. ಇಸ್ರೇಲ್ ಅಂತ ಒಂದು ಪುಟ್ಟ ದೇಶದಿಂದ ನಾವು ಎಷ್ಟು ಇಂಪೋರ್ಟ್ ಮಾಡ್ಕೊಳ್ತೀವಿ. ಅವರೆಲ್ಲ ಏನಂತಾರೆ, ಇವಾಗ ಎಷ್ಟೊಂದು ಸಲ ಮ್ಯಾನ್ಯುಯಲ್ಗಳು ಕೂಡ ಇಂಗ್ಲೀಷಲ್ಲಿ ಇರೋದಿಲ್ಲ, ಅವ್ರದ್ದೇ ಒಂದು ರಷ್ಯನ್ ಭಾಷೆಯಲ್ಲಿರ್ಬೋದು, ಫ್ರೆಂಚಲ್ಲಿರ್ಬೋದು, ಹಿಬ್ರೂನಲ್ಲಿರ್ಬೋದು. ಅದನ್ನು ನಾವು ಕನ್ನಡಕ್ಕೋ ಇಂಗ್ಲೀಷ್ಗೋ ನಮಗೆ ಬೇಕಾದ ಭಾಷೆಯಲ್ಲಿ ನಾವು ಟ್ರಾನ್ಸ್ಲೇಟ್ ಮಾಡಿಕೊಂಡು ಬಳಸಬೇಕು. ಸೊ ಈ ಥರದ್ದೆಲ್ಲ ತುಂಬ ಚಾಲೆಂಜಸ್ ಇದ್ದಾವೆ. ಮತ್ತು ನಮ್ಮಲ್ಲಿ ಇನ್ನೊಂದು ಮೇಯ್ನ್ ಕಾರಣ, ನಾವು ಪ್ರೈಮರಿ ಎಜುಕೇಷನನ್ನು ಮದರ್ ಟಂಗಲ್ಲಿ ಮಾಡಿರ್ತೀವಿ, ಆಮೇಲೆ ಇಂಗ್ಲೀಷ್ ಕಲಿತೀವಿ. ಬಟ್ ಬೇರೆ ದೇಶಗಳಲ್ಲಿ ಅವರು ಚಿಕ್ಕಂದ್ರಿಂದನೂ ಯಾವ ಭಾಷೆಯಲ್ಲಿ ಕಲ್ತಿದ್ದಾರೋ
ಮುಂದೆ ಟೆಕ್ನಾಲಜಿಯನ್ನು ಕೂಡ ಅದೇ ಭಾಷೆಯಲ್ಲಿ ಕಲಿತಾರೆ. ಹಾಗಾಗಿ ಆ ಟೆಕ್ನಾಲಜಿನಲ್ಲಿ ಅವರು ರಿಸರ್ಚ್ ಮಾಡೋದಾಗ್ಲಿ, ಅದ್ರದ್ದು ಮುಂದಿನ ಇದನ್ನ ಮಾಡೋದಾಗ್ಲಿ ಅವ್ರಿಗೆ ಸುಲಭ ಆಗುತ್ತೆ. ಇವಾಗ ನಾನು ಕನ್ನಡದಲ್ಲಿ ಸೈನ್ಸ್ ಓದ್ಬಿಟ್ಟು ಮುಂದೆ ನಾನು ಇಂಜಿನಿಯರಿಂಗ್ ಟೈಮಲ್ಲಿ ಇಂಗ್ಲೀಷ್ನಲ್ಲಿ ನಾನು ಯಾವುದೋ ಒಂದು ಟೆಕ್ನಾಲಜಿನ ಕಲಿತು ಅದರಲ್ಲಿ R&D ಮಾಡಿ ಅದರಲ್ಲಿ ಏನೋ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿ, ಇಟ್ಸ್ ಅ ಬಿಗ್ ರೋಡ್ ಫಾರ್ ಮೀ. ಸೊ ಈ ಥರದ್ದೆಲ್ಲ ನಮಗೆ ಚಾಲೆಂಜಸ್ ಇದೆ. ಇದ್ರ ಮಧ್ಯನೂ ನೋಡೋಣ ಆಗುತ್ತೋ ಇಲ್ವಾ ಅನ್ನೋದು. ಬಟ್ ಇನ್ನೊಂದು ಮಾತು ಹೇಳ್ತಾರೆ, ವಾರ್ ಇಸ್ ದ ಓನ್ಲಿ ವೇ ಟು ಕೀಪ್ ಪೀಸ್ ಅಂತ. ನಾವು ಎಷ್ಟೇ ಯುದ್ಧಗಳು ನಡೀಬಾರ್ದು, ಎಲ್ಲ ಇಷ್ಟೊಂದು ದುಡ್ಡನ್ನ ವೆಪನ್ಸಿಗೋಸ್ಕರ ಹಾಕೋದನ್ನ ನಿಲ್ಲಿಸ್ಬೇಕು ಅಂತ ನಾವು ಎಷ್ಟೇ ಹೇಳಿದ್ರು ಯುದ್ಧಗಳು ನಿಲ್ಲೋದಿಲ್ಲ, ನಡೀತಾನೆ ಇರುತ್ತೆ. ಹಾಗಾಗಿ ನಾವು ಅದನ್ನ ಗ್ರಾಂಟೆಡ್ ಆಗಿ ತಗೊಂಡು ಎಲ್ಲರೂ ಪೀಸ್ಫುಲ್ ಆಗಿರ್ತಾರೆ ಅಂತ ಸುಮ್ಮನೆ ಕೂರೋ ಹಾಗಿಲ್ಲ. ಏನಾದರೂ ಮಾಡಲೇಬೇಕಿದೆ. ಆದಷ್ಟು ಬೇಗ ನಾವು ಆತ್ಮನಿರ್ಭರರಾದರೆ ಖಂಡಿತ ಒಳ್ಳೆಯದು. ಇನ್ನೊಂದು ಕ್ವಶನ್, ಈ ನಿಮ್ಮ ಈ ಒಂದು ಡಿಫೆನ್ಸಿಗೆ ಸಂಬಂಧಪಟ್ಟಂತೆ ನಮ್ಮ ರಕ್ಷಣಾ ಮಂತ್ರಿಗಳು ಹೇಳ್ತಾರೆ, ನಮ್ಮ ಶತ್ರುಗಳಿಗೂ ಕೂಡ ನಮಗೆ ಸಿಕ್ಕಂತಹ ಅಕ್ಕಪಕ್ಕದ ದೇಶಗಳು ಸಿಗಬಾರ್ದು. ಒಂದು ಕಡೆ ಚೀನಾ, ಇನ್ನೊಂದು ಕಡೆ ಪಾಕಿಸ್ತಾನ. ನೀವು ಏರ್ ಫೋರ್ಸಲ್ಲಿ ಇರುವಾಗ ನೀವು ಯಾವ ರೀತಿಯಾಗಿ ನೋಡ್ತಾ ಇದ್ರಿ ಪಾಕಿಸ್ತಾನ, ಚೀನಾ ಆ ಎರಡು ದೇಶಗಳನ್ನು? ಯಾವತ್ತಿದ್ರೂ ಎನಿಮಿ ಇಸ್ ಎನಿಮಿ ಅದು ಹೇಳ್ತಾರಲ್ಲ, ನಿಮ್ಮ ಫ್ರೆಂಡ್ಸ್ನ ಹತ್ರ ಇಟ್ಕೊಳ್ಳಿ, ಎನಿಮಿಗಳನ್ನ ಇನ್ನೂ ಹತ್ರ ಇಟ್ಕೊಳ್ಳಿ, ಇನ್ನೂ ಅವ್ರನ್ನ ಯಾವಾಗಲೂ ಗಮನಿಸ್ತಾ ಇರಬೇಕು ಅಂತ. ಹಾಗಾಗಿ ನಾನು ಕೆಲಸ ಮಾಡ್ತಿದ್ದಂಥ ಒಂದು ಡಿಪಾರ್ಟ್ಮೆಂಟ್ ಏನು, ಅದು ಸರ್ವಲೆನ್ಸ್ ಅಂತ. ನಾವು ಅವ್ರನ್ನ ಗಮನಿಸ್ತಾ ಇರಬೇಕು ಥ್ರೂ ಎಲೆಕ್ಟ್ರಾನಿಕ್ ಮೀಡಿಯಮ್. ನಾವು ಅವ್ರನ್ನ ಗಮನಿಸ್ತಾ ಇರ್ತೀವಿ, ಅವರ ಎಲ್ಲ ಆ್ಯಕ್ಟಿವಿಟೀಸು. ಇವಾಗ ಅವ್ರದ್ದೊಂದು ಏನೋ ಮಿಸೈಲ್ ಲಾಂಚ್ ಮಾಡುವಂಥ ಒಂದು ಟ್ರಾಲಿ ಇಲ್ಲಿ ಈ ಪೊಸಿಷನ್ನಿಂದ ನಾಳೆ ಇನ್ನೊಂದು ಪೊಸಿಷನ್ಗೆ ಹೋಗಿದೆ ಅಂತಂದರೆ ಅದನ್ನು ನಾವು ಗಮನಿಸಿ ಪ್ರೊಆಕ್ಟಿವ್ ಆಗಿ ನಾವು ಎಚ್ಚರಿಕೆಯನ್ನು ಕೊಡಬೇಕು. ಈ ಬೇಹುಗಾರಿಕೆ ಇರ್ಬೋದು ಅಥವಾ ಜಸ್ಟ್ ಅಬ್ಸರ್ವಿಂಗ್. ಇವತ್ತಿನ ತಂತ್ರಜ್ಞಾನದಿಂದ ಇವೆಲ್ಲನೂ ಸುಲಭವಾಗಿದೆ. ಹಾಗಾಗಿ ನಿಮಗೆ ಗೊತ್ತಿರ್ಬೋದು, ಇವಾಗ ಚೈನಾ ಒಂದಲ್ಲಿ ಬ್ರಿಡ್ಜ್ ಕಟ್ಟಬೇಕಂತಂದರೆ ಅದು ಮೇಲೆ ಪೂರ್ತಿ ಒಂದು ಡೋಮ್ ಥರ ಕನ್ಸ್ಟ್ರಕ್ಟ್ ಮಾಡಿ ಅದು ಸ್ಯಾಟಲೈಟ್ಸ್ಗೆ ಕಾಣಿಸ್ದೇ ಇರುವ ಹಾಗೆ ಮಾಡಿ, ಇವಾಗ 5 ವರ್ಷದ ಆದ ನಂತರ ಅದೇ ಪ್ಲೇಸ್ನ ನೋಡಿದ್ರೆ ನಾವಲ್ಲೊಂದು ಟಕ್ ಅಂತ ಒಂದು ಬ್ರಿಡ್ಜ್ ಬಂದಿರುತ್ತೆ. ಅವರದು ಕಾಣಿಸ್ದಂಗೆ ಏನದು ಕ್ಯಾಮಫ್ಲೇಜ್ ಮಾಡಿಬಿಟ್ಟು ಎಲ್ಲ ಮಾಡ್ತಾರೆ. ಆ ರೀತಿ ಒಂದು ಸೀಕ್ರೆಸಿ ಮೇಂಟೈನ್ ಮಾಡೋದನ್ನು ತುಂಬ ಮುಖ್ಯ. ಸೊ ಆ ಟೈಮಲ್ಲಿ ಕೂಡ ನಮಗೆ ಅದು ಇತ್ತು. ಇನ್ಫ್ಯಾಕ್ಟ್ ಬಾರ್ಡರ್ಗೆ ಹೋಗ್ಬಿಟ್ರೆ ಅಲ್ಲಿ ಜೀವನ ತುಂಬ ಕಷ್ಟ. ಯಾವತ್ತಿದ್ರೂ ನುಸುಳಿ ಅವರು ಈ ಕಡೆ ಬರ್ತಾರೆ, ಇವರು ಆ ಕಡೆ ಹೋಗೋದು, ಆಮೇಲೆ ಪ್ರಿಸ್ನರ್ ಆಫ್ ವಾರ್ ಆ ಥರ ಎಲ್ಲ ಸಿಕ್ಕರೆ ತುಂಬ ಏನಂತ ಟಾರ್ಚರ್ ಮಾಡೋದು ಅದೆಲ್ಲ ಕೇಳಿ ನಾನು ಏರ್ಫೋರ್ಸಲ್ಲಿ ಒಬ್ಬ ರಡಾರ್ ಇಂಜಿನಿಯರ್ ಆಗಿದ್ದರಿಂದ ಈ ಥರದೊಂದು ಸನ್ನಿವೇಶಗಳನ್ನ ನಾನು ಯಾವತ್ತೂ ಎದುರಿಸಿಲ್ಲ. ಬ್ಯಾಟಲ್ ಫೀಲ್ಡ್ಗೆ ನಾನು ಯಾವತ್ತೂ ಹೋಗಿಲ್ಲ. ಬಟ್ ಕತೆಗಳನ್ನು ಕೇಳ್ತಾ ಇದ್ವಿ. ಆರ್ಮಿನಲ್ಲಿ ಎಸ್ಪೆಷಲಿ ಇಟ್ ಬಿಕಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ವಿ ಶೇರ್ ಬಾರ್ಡರ್ ವಿತ್ ದೀಸ್ ಕಂಟ್ರೀಸ್. ಇಟ್ ಈಸ್ ಆಲ್ವೇಸ್ ಅ ಚಾಲೆಂಜ್.